ತುಂಬ ಸಲ ಅನ್ಸುತ್ತೆ ಅಲ್ವಾ ಸ್ನೇಹಿತರೆ, ಸಮಯ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಲ್ವಾ ಅಂತ ಹೇಳಿ. ಕೆಲವೊಮ್ಮೆ ನಮಗೆ ಅದು ರಿಯಲೈಸ್ ಆಗೋದು ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ಆದರೂ ಕೂಡ ಕೆಲವೊಮ್ಮೆ ಸರಿಯಾದ ಟೈಮಲ್ಲೇ ನಮಗೆ ರಿಯಲೈಸೇಷನ್ ಅನ್ನೋದು ಆಗುತ್ತೆ ಅಂತಲೇ ಹೇಳ್ಬೋದು. ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ನಾವು ವರ್ಷ ಶುರುವಾದಾಗ ಅಂದ್ಕೊಂಡಿರ್ತೀವಿ ಅಲ್ವಾ. ಸೊ ಈ ವರ್ಷ ಅದು ಮಾಡಬೇಕು, ಇದು ಮಾಡಬೇಕು, ಒಂದು ವರ್ಷ ಟೈಮ್ ಇದೆ, ನನ್ನ ಕೆರಿಯರ್ನ ಚೇಂಜ್ ಮಾಡ್ಕೋಬೇಕು, ನನ್ನ ಲೈಫ್ನ ಚೇಂಜ್ ಮಾಡ್ಕೋಬೇಕು ಅಂತ. ಬಟ್ ಜಸ್ಟ್ ಇಮ್ಯಾಜಿನ್, ಇದು ಆಲ್ರೆಡಿ 8ನೇ ತಿಂಗಳು. ಸೊ ಈ 4 ತಿಂಗಳಿರೋದು ಈ ವರ್ಷ ಮುಗ್ದೋಗೋದಕ್ಕೆ. ನೀವು ಎಷ್ಟು ಮಟ್ಟಿಗೆ ನಿಮ್ಮನ್ನು ನೀವು ಬದಲಾಯಿಸ್ಕೊಂಡಿದ್ದೀರಾ? ಅಂದ್ಕೊಂಡಿದ್ದ ರೀತಿಯಲ್ಲಿ ನಿಮ್ಮ ಲೈಫಲ್ಲಿ ಚೇಂಜಸ್ ಆಯಿತಾ, ಅಥವಾ ಇನ್ನೂ ಜಾಸ್ತಿ ಬರೀ ಫೇಲ್ಯೂರ್ಸ್ದೇ ನೋಡಿದ್ರಾ? ಫೇಲ್ಯೂರ್ನ ನೋಡಿದ್ರು ಕೂಡ ಅದಕ್ಕೆ ಕಾರಣ ಯಾರು? ಖಂಡಿತ ನೀವೇ ಆಗಿರ್ತೀರ ಅಲ್ವಾ. ನೀವು ಮಾಡಿದಂತಹ ಚಿಕ್ಕ ಪುಟ್ಟ ತಪ್ಪುಗಳಿರ್ಬೋದು, ಅಥವಾ ನಮ್ಮ ಓವರ್ ಎಕ್ಸ್ಪೆಕ್ಟೇಷನ್ಸ್ಗಳಿರ್ಬೋದು. ಇದರಿಂದನೇ ನಮ್ಮ ಲೈಫಲ್ಲಿ ತುಂಬ ಸಲ ನಾವು ಫೇಲ್ಯೂರ್ ಅನ್ನೋದನ್ನು ನೋಡ್ಕೊತಾ ಇರ್ತೀವಿ. ಬಟ್ ಆದರೂ ಕೂಡ ನಾವು ಅದನ್ನ ಅರ್ಥ ಮಾಡಿಕೊಂಡು ಅದನ್ನ ಓವರ್ಕಮ್ ಮಾಡೋಕ್ಕೆ ಪ್ರಯತ್ನ ಮಾಡೋದು ತುಂಬ ಕಡಿಮೆ ಇರುತ್ತೆ. ಬಟ್ ಇರೋ ಈ 4 ತಿಂಗಳಲ್ಲಾದರೂ ಸ್ವಲ್ಪ ಮಟ್ಟಿಗಾದ್ರು ಚೇಂಜ್ ಆಗೋಣ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನನ್ನ ವಾಯ್ಸ್ ಕೇಳಿದರೆ ನಿಮಗೆ ಗೊತ್ತಾಗ್ತಿರ್ಬೋದು, ನನಗೆ ಇನ್ನೂ ಕೂಡ ಸ್ವಲ್ಪ ವಾಯ್ಸ್ ಸರಿ ಹೋಗಿಲ್ಲ. ಕೋಲ್ಡ್ ಇನ್ನೂ ಕಡಿಮೆ ಆಗಿಲ್ಲ, ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವತ್ತು ನಾನು ನಿಮಗೆ ಸೂಪರಾಗಿರುವಂತಹ ಕುಷ್ಕ ರೆಸಿಪಿನ ಶೇರ್ ಮಾಡ್ತಿದ್ದೀನಿ. ನನ್ನ ಥಾಟ್ ಏನಿತ್ತು ಅಂದರೆ, ಮೋಸ್ಟ್ಲಿ ನಾನ್ ವೆಜ್ಜವ್ರು ಮಾತ್ರ ಕುಷ್ಕ ತಿನ್ನಬೇಕು ಅಂತ. ಬಟ್ ಇಲ್ಲ, ವೆಜ್ಜವ್ರು ಕೂಡ ಕುಷ್ಕನ ತಿನ್ನಬಹುದು, ಬಟ್ ಅದಕ್ಕೆ ಹೆಗ್ಗೇನು ನಾವು ಹಾಕೋದಿಲ್ಲ ಅಲ್ವಾ. ಹಾಗಾಗಿ ಸೊ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ನಾನಂತೂ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಆನೆಸ್ಟಾಗಿ ಹೇಳ್ತಾ ಇದ್ದೀನಿ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಇವಾಗ ಇದಕ್ಕೆ ನಾವು ಮ್ಯಾರಿನೇಟ್ ಮಾಡ್ಕೋಬೇಕು. ಅದಕ್ಕೆ ಒಂದು ಬೌಲ್ನ ತೊಗೊಂಡು ನಾನು 2 ಟೊಮೊಟೊನ ಈ ಥರ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ಅದಕ್ಕೆ 3ರಿಂದ 4 ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಅಚ್ಕಾರದ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು, ಸ್ವಲ್ಪ ಅರಿಶಿನ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ. ಹಾಗೆ ಇದಕ್ಕೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೋಬೇಕು. ಅದು ಕ್ಲಿಪ್ ಮಿಸ್ ಆಗಿದೆ ಅಂತ ಅಂದ್ಕೊತೀನಿ. ನಂತರ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಅಥವಾ 2 ಸ್ಪೂನಷ್ಟು ಗಟ್ಟಿ ಮೊಸರನ್ನ ಹಾಕ್ಕೊಂಡಿದ್ದೀನಿ. ಮೊಸರು ಇನ್ನೂ ಗಟ್ಟಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ, ಬಟ್ ಇಟ್ಸ್ ಓಕೆ. ಸೊ ಇಷ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಎಲ್ಲದನ್ನು ಕೂಡ ಕೈಯಲ್ಲೇ ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನ ಒಂದು ಅರ್ಧ ಗಂಟೆ ಎತ್ತಿಟ್ಬಿಡ್ತೀನಿ ಸೈಡಿಗೆ. ನಂತರ ಇಲ್ಲಿ ಒಗ್ಗರಣೆಗೆ ಎಣ್ಣೆ, ಸಾಸಿವೆ ಹಾಗೆ ಹೋಲ್ ಸ್ಪೈಸಸ್ ಹಾಕ್ಕೊಂಡು, ನಂತರ 2 ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಸ್ಲೈಸಸ್ ಆಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಈರುಳ್ಳಿನೂ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ. ನಂತರ ನಾವೇನು ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟಿದ್ವಿ ಅಲ್ವಾ, ಟೊಮೊಟೊ ಎಲ್ಲನೂ ಕೂಡ, ಅದನ್ನು ಕೂಡ ಇವಾಗ ಹಾಕ್ಕೊಂಡು ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ನೋಡ್ತಿದ್ದೀರಲ್ವ, ಈ ಥರ ಚೆನ್ನಾಗಿ ಉರಿಯುವಾಗ ಮಧ್ಯದಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪನ್ನು ಹಾಕ್ಕೊಂಡು ಮತ್ತೆ ಟೊಮೊಟೊ ಎಲ್ಲನೂ ಕೂಡ ಸ್ವಲ್ಪ ಮೆತ್ತಗಾಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನಂತರ 1 ಕಪ್ಪಷ್ಟು ಅಕ್ಕಿನ ಸೈಡಲ್ಲಿ ತೊಳೆದಿಟ್ಕೊಂಡಿದ್ದೆ, ಅದನ್ನು ಕೂಡ ಇವಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಮಸಾಲೆ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕಲ್ವ, ಹಾಗಾಗಿ ನಂತರ ನಾನು 1 ಕಪ್ ಅಕ್ಕಿ ತೊಗೊಂಡಿದ್ದೆ ಅಲ್ವಾ, ಹಾಗಾಗಿ 2 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕಿದ ಮೇಲೂ ಕೂಡ ಚೆನ್ನಾಗೇ ಒಂದು ರೌಂಡ್ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಲಿಡ್ನ ಕ್ಲೋಸ್ ಮಾಡೋಕ್ಕೂ ಮುಂಚೆ ನೀವು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೊಳ್ಳಿ. ನಿಜವಾಗ್ಲೂ ಫ್ಲೇವರ್ ಅಂತೂ ಅಲ್ಟಿಮೇಟಾಗಿ ಬಂದಿರುತ್ತೆ, ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ. ನಂತರ ಇದನ್ನ 2 ವಿಷಲ್ ಬರ್ಸ್ಕೋಬೇಕಾಗುತ್ತೆ. ನೋಡ್ತಿದ್ದೀರಲ್ವ ಸ್ನೇಹಿತರೆ, ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯೋ, ಟ್ರಸ್ಟ್ ಮೀ, ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿತ್ತು. ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಇವನ್ ಲಂಚ್ ಬಾಕ್ಸ್ಗೂ ಕೂಡ ನಾನು ಇದನ್ನ ಆರಾಮಾಗಿ ತೊಗೊಂಡೋಗ್ಬೋದಲ್ವ ಅಂತ ಅನಿಸ್ತು. ನಾನು ಇದನ್ನ ಡಿನ್ನರ್ ಟೈಮಲ್ಲಿ ಮಾಡ್ಕೊಂಡಿದ್ದೆ. ಸೊ ಟೇಸ್ಟ್ ಅಂತೂ ಸೂಪರಾಗಿ ಬಂದಿತ್ತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ರೆಸಿಪಿ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ, ಓಕೆನಾ. ಸೊ ಬನ್ನಿ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಇವಾಗ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ, ಹಾಗಾಗಿ ಮನೇನ ಸ್ವಲ್ಪ ಡೀಪ್ ಕ್ಲೀನ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಸ್ವಲ್ಪ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ, ನೋಡಿದರೆ ಇಡೀ ಮನೆಯೇ ಕ್ಲೀನ್ ಮಾಡಿ ಮುಗಿಸಿದ್ದಾಯಿತು. ಅಂದರೆ ಅಡುಗೆ ಮನೆನ ಬಿಟ್ಟು ಹಾಲ್ ಇರ್ಬೋದು, ರೂಮು ಹಾಗೆಯೇ ಬಾತ್ರೂಮ್ ಎಲ್ಲದನ್ನು ಕೂಡ ತುಂಬಾ ಡೀಪಾಗಿ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಬಟ್ ನಾನು ಅಷ್ಟೊಂದನ್ನೆಲ್ಲ ಇಲ್ಲಿ ಶೂಟ್ ಮಾಡಿ ತೋರ್ಸೋಕ್ಕೆ ಹೋಗಿಲ್ಲ ಸ್ನೇಹಿತರೆ. ಯಾಕೆ ಅಂತಂದರೆ ವ್ಲಾಗ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗೆ ನನಗೂ ಮಧ್ಯ ಮಧ್ಯ ಕ್ಲೀನ್ ಮಾಡುವಾಗ ಶೂಟ್ ಮಾಡೋಕ್ಕೆ, ಹಾಗೆ ಕ್ಯಾಮ್ರಾ ಸೆಟ್ ಮಾಡೋಕ್ಕೆಲ್ಲ ಸ್ವಲ್ಪ ಟೈಮ್ ಜಾಸ್ತಿ ಆಗೋದ್ರಿಂದ ಅದ್ರ ಕಡೆ ಗಮನ ಹೋಗ್ಬಿಟ್ರೆ ಮನೆ ಕಡೆ ಕೆಲಸದ ಮೇಲೆ ಸ್ವಲ್ಪ ಗಮನ ಕಡಿಮೆ ಆಗಿಬಿಡುತ್ತೆ. ಹಾಗಾಗಿ ಏನು ಕೂಡ ನಾನು ಅಷ್ಟಾಗಿ ತೋರಿಸಿಲ್ಲ, ನಿಮಗೆ ಸಿಂಪಲಾಗಿ ತೋರಿಸ್ದೆ. ಹಾಗೆ ಈವ್ನಿಂಗ್ ನಾನು ಸ್ವಲ್ಪ ಮನೆಗೆ ತರಕಾರಿ ಕೂಡ ತೊಗೊಂಡು ಬಂದೆ. ಆನ್ಲೈನಲ್ಲೇ ಆರ್ಡರ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಆಮೇಲೆ ಯಾಕೋ ಬೇಡ, ನನಗೂ ಸ್ವಲ್ಪ ಮನೇಲಿದ್ದು ಇದು ಬೋರ್ ಆಗಿತ್ತಲ್ವ, ಹಾಗೆ ಹೊರಗಡೆ ಹೋದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಹೊರಗಡೆ ಹೋಗಿ ಮನೆ ಹತ್ರ ಇರೋ ಶಾಪಲ್ಲೇ ತರಕಾರಿ ಏನೇನು ಬೇಕಿತ್ತು ಎಲ್ಲನೂ ಕೂಡ ಲಿಸ್ಟ್ ಮಾಡ್ಕೊಂಡಿದ್ದೆ ಮೊದಲೇ. ಆ ಲಿಸ್ಟ್ ಪ್ರಕಾರ ಹೋಗಿ ತೊಗೊಂಡು ಬಂದೆ. ತುಂಬ ಸಲ ನಾನು ಹೀಗೆ ಮಾಡೋದು, ವಿತೌಟ್ ಲಿಸ್ಟ್ ಹೋದಾಗ ಅಲ್ಲಿ ತಲೆ ಕೆಟ್ಟೋಗ್ಬಿಡುತ್ತೆ, ಏನು ತರಕಾರಿ ತೊಗೋಬೇಕು ತೊಗೋಬಾರ್ದು, ಕೆಲವೊಂದು ಅವಶ್ಯಕತೆ ಇಲ್ಲದೆ ಇರೋದನ್ನೆಲ್ಲ ತೊಗೊಂಡು ಬಂದುಬಿಡ್ತೀನಿ. ಸೊ ಹಾಗಾಗಿ ಆ ವಾರದಲ್ಲಿ ಏನೇನೆಲ್ಲ ಮೆನು ಮಾಡಬೇಕು ಅಂದರೆ ಮನೇಲಿ ಅಡುಗೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ, ಆ ರೆಸಿಪಿಗಳಿಗೆ ತಕ್ಕಂತೆ ನಾನು ತರಕಾರಿಗಳನ್ನ ತೊಗೊಂಡು ಬರ್ತೀನಿ. ಸೊ ನಂತರ ಹಾಗೆ ರೂಮಲ್ಲಿ ಕೂಡ ಈ ಒಂದು ಬೆಡ್ ಪಕ್ಕ ಟೇಬಲ್ ಇತ್ತಲ್ವ, ಅಲ್ಲಿ ಸ್ವಲ್ಪ ಬುಕ್ಸ್ ಇರ್ಬೋದು ಅಥವಾ ಮೊಬೈಲ್ ಚಾರ್ಜಿಂಗ್ ಪಿನ್ಗಳನ್ನೆಲ್ಲ ಇಡ್ತಾ ಇರ್ತೀವಿ. ಆ ಟೇಬಲ್ ಕೂಡ ಸ್ವಲ್ಪ ಗಲೀಜಾಗಿತ್ತು, ಜಾಸ್ತಿ ಧೂಳು ಕೂತಿತ್ತು.
ಬಟ್ ಅದರ ಮೇಲೆ ಅಷ್ಟೊಂದಾಗಿ ಧೂಳೇನು ಕಾಣಿಸ್ತಾ ಇರಲಿಲ್ಲ. ಬಟ್ ಕ್ಲೀನ್ ಮಾಡಿದಾಗ ಮುಟ್ಟಿ ನೋಡ್ತೀವಿ ಅಲ್ವಾ, ಸೊ ಅದು ಗೊತ್ತಾಗ್ಬಿಡುತ್ತೆ ಈಸಿಯಾಗಿ. ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡು ನೀಟಾಗಿ ಅದೆಲ್ಲನೂ ಅರೇಂಜ್ ಮಾಡ್ಕೊಂಡಿದ್ದಾಯಿತು. ನಂತರ ಹಾಗೆ ಹೇಳಿದ್ನಲ್ವ, ತರಕಾರಿ ಕೂಡ ತೊಗೊಂಬರ್ಬೇಕಿತ್ತು ಅಂತ. ಏನಿವೆ ತರಕಾರಿ ತರ್ತಿದ್ದೀನಿ. ಸ್ವಲ್ಪ ಫ್ರಿಜ್ಜೆಲ್ಲನೂ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ. ಫ್ರಿಜ್ನ ಕ್ಲೀನ್ ಮಾಡಿ ತರಕಾರಿನ ಒಂಥರ ನೀಟಾಗಿ ಆರ್ಗನೈಸ್ ಮಾಡಿ ಹಾಗೆ ಸ್ವಲ್ಪ ಪ್ರಿಪೇರ್ ಮಾಡಿ ಇಟ್ಕೊಳ್ಳೋದ್ರಿಂದ ಇಡೀ ವೀಕ್ ನಮಗೆ ಸ್ವಲ್ಪ ಸ್ಟ್ರೆಸ್ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲ ಅಂತಂದರೆ ಬೆಳಗ್ಗೆ ಎದ್ದು ಏನು ಮಾಡೋದಪ್ಪ, ಏನು ತರಕಾರಿ ಇದೆ, ಏನು ಎತ್ತ ಅಂತ ಹೇಳಿ ಯೋಚನೆ ಮಾಡ್ತಾ ಹೋದರೆ ಅದರಲ್ಲೇ ಜಾಸ್ತಿ ಟೈಮ್ ಹಿಡಿಯುತ್ತೆ. ಹಾಗೆ ನಮಗೂ ಕೂಡ ಕೆಲಸ ಸ್ವಲ್ಪ ಜಾಸ್ತಿ ಅಂತಲೇ ಅನಿಸುತ್ತೆ. ಅದರಲ್ಲೂ ನನಗೆ ಅನುಭವ ಆಗಿರೋದು ಏನಂದರೆ, ನಮಗೆ ಬೆಳಗ್ಗೆ ಎದ್ದಾಗ ಸ್ವಲ್ಪ ಏನು ಪ್ರಿಪೇರ್ ಮಾಡ್ಕೊಂಡಿರಲ್ಲ, ಏನು ಮಾಡಬೇಕು ಏನು ಎತ್ತ ಅಂತ ಮುಂಚೆನೇ ತಲೆಯಲ್ಲಿ ಏನೂ ಯೋಚನೆ ಇರಲ್ಲ ಅಂತಂದಾಗ ಬೆಳಗ್ಗೆ ಎದ್ದಾಗ ತಲೆ ಕೆಟ್ಟೋಗ್ಬಿಡುತ್ತೆ ಅದನ್ನೆಲ್ಲ ಯೋಚನೆ ಮಾಡೋ ಅಷ್ಟರಲ್ಲಿ. ಹಾಗಾಗಿ ಸ್ವಲ್ಪ ನಾನು ಈ ಥರ ಪ್ಲ್ಯಾನ್ನ ಮಾಡ್ಕೊತೀನಿ. ಸೊ ಯಾರೆಲ್ಲ ಈ ಥರ ಪ್ಲ್ಯಾನ್ ಮಾಡ್ತೀರಾ, ಇದರಿಂದ ನಿಮಗೇನು ಬೆನಿಫಿಟ್ ಆಗಿದೆ ಅಂತ ಹೇಳಿ ನನ್ನ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ, ಓಕೆನಾ. ಸೊ ಹಾಗೆ ಸ್ನೇಹಿತರೆ, ನಾನು ನಿಮಗೆ ವಿಡಿಯೋ ಸ್ಟಾರ್ಟಿಂಗಲ್ಲೇ ಒಂದು ವಿಚಾರನ ಹೇಳಿದೆ. ಏನಂದರೆ ಎಷ್ಟೊಂದೆಲ್ಲ ಪ್ಲ್ಯಾನ್ ಮಾಡಿರ್ತೀವಿ ಈ ವರ್ಷದಲ್ಲಿ ಅಥವಾ ಈ ಸಮಯದಲ್ಲಿ ಇದನ್ನೆಲ್ಲ ಮುಗಿಸ್ಬೇಕು, ನನ್ನ ಲೈಫ್ನ ಚೇಂಜ್ ಮಾಡ್ಕೋಬೇಕು ಅಂತ ಹೇಳಿ. ಬಟ್ ಆದರೆ ಈ ವರ್ಷ ಮುಗಿಯೋಕ್ಕೆ ಬಂತು, ಇನ್ನೇನು 4 ತಿಂಗಳಿದೆ ಅಲ್ವಾ. ಸೊ ಇನ್ನು 4 ತಿಂಗಳಲ್ಲಿ ಅಯ್ಯೋ ಇನ್ನು 4 ತಿಂಗಳೇ ಅಲ್ವಾ, ಸಕ್ಸಸ್ಫುಲಿ ಈ ಇಯರ್ ಕೂಡ ವೇಸ್ಟ್ ಮಾಡಿದ್ವಿ ಅಂತ ಅಂದ್ಕೊಳ್ಳೋದ್ರ ಬದಲು ಇನ್ನು 4 ತಿಂಗಳಾದ್ರೂ ಟೈಮ್ ಇದೆ ಅಲ್ವಾ, ಇದರಲ್ಲಾದ್ರೂ ನಾನು ಸ್ವಲ್ಪ ಚೇಂಜ್ ಆಗ್ತೀನಿ. ನಾನು ಅಂದ್ಕೊಂಡಿದ್ದ ಥರ 100% ಆಗೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, 50% ಆದರೂ ನಾನು ಚೇಂಜ್ ಆಗ್ತೀನಿ ಅಂತ ಹೇಳಿ ಅದರ ಕಡೆ ಗಮನ ಕೊಡಿ. ಯಾಕಂದರೆ ಇವಾಗ ಹೆಲ್ತ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಫಿನಾನ್ಷಿಯಲಿ ನಾವು ಇಂಡಿಪೆಂಡೆಂಟ್ ಆಗಿರಬೇಕು. ಸೊ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನ್ನೋದು ಕೂಡ ಎಲ್ಲರಿಗೂ ಇಂಪಾರ್ಟೆಂಟ್. ಇಷ್ಟೆಲ್ಲ ಇರಬೇಕು ಅಂದಾಗ ನಾವು ಟೈಮ್ ಮ್ಯಾನೇಜ್ ಮಾಡೋದಿರ್ಬೋದು, ನಮ್ಮ ಕೆರಿಯರ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದಿರ್ಬೋದು, ನಮ್ಮ ಪ್ಯಾಷನ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದಿರ್ಬೋದು, ಅಥವಾ ನಮ್ಮ ಹೆಲ್ತ್ ಇರ್ಬೋದು. ತುಂಬ ಜನ ಇವಾಗ ಏನೋ ವೆಯ್ಟ್ ಗೇನ್ ಮಾಡಬೇಕು ಅಥವಾ ವೆಯ್ಟ್ ಲಾಸ್ ಮಾಡಬೇಕು ಅಥವಾ ನಾನು ಎವ್ರಿಡೇ ಫಿಸಿಕಲ್ ಆ್ಯಕ್ಟಿವಿಟಿಲಿ ಇನ್ವಾಲ್ವ್ ಆಗಬೇಕು, ಈ ಥರ ಇಯರ್ ಸ್ಟಾರ್ಟಿಂಗಲ್ಲಿ ತುಂಬಾ ರೆಸಲ್ಯೂಷನ್ಸ್ ಅಂತ ಏನೇನೋ ಮಾಡ್ಕೊಂಡಿರ್ತೀವಿ. ಬಟ್ ಅದು ಜನವರಿ ಹೇಗೆ ಮುಗ್ದೋಗ್ಬಿಡುತ್ತೋ ಅಷ್ಟರಲ್ಲಿ ಆ ಒಂದು ರೆಸಲ್ಯೂಷನ್ಸ್ನಾಗೆ ಕೂಡ ನಾವು ಎಳ್ಳು ನೀರು ಬಿಟ್ಟಿರ್ತೀವಿ. ಹಾಗಾಗಿ ಅದನ್ನು ಅಲ್ಲಿಗೆ ನಿಲ್ಲಿಸ್ತೇನೆ, ಇನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣಪ್ಪ. ನಮಗೆ ಟೈಮಾರು ಇದೆಯಲ್ವ 4 ತಿಂಗಳು, ಅಷ್ಟರಲ್ಲಿ ತಕ್ಕ ಮಟ್ಟಿಗಾರು ನಾನು ಚೇಂಜ್ ಹಾಗೆ ಹಾಕ್ತೀನಿ ಅಂತ ಅಂದ್ಕೊಳ್ಳಿ. ತುಂಬ ಜನ ಏನಂದರೆ 75 ಡೇಸ್ ಆರ್ಟ್ ಚಾಲೆಂಜ್ ಅಥವಾ 21 ಡೇಸ್ ಚಾಲೆಂಜ್ ಈ ಥರ ಮಾಡಿದರೆ ಮಾತ್ರ ಸಕ್ಸಸ್ ಆಗೋದು ಅಂತ ಅಂದ್ಕೊತೀವಿ. ಖಂಡಿತ ಇಲ್ಲ, ಸಕ್ಸಸ್ ಅನ್ನೋದು ನಮ್ಮ ಕೈಯಲ್ಲೇ ಇದೆ. ಹಾಗೆ ಅದನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಲೇಬೇಕು ಅನ್ನೋದು ಏನಿಲ್ಲ. ನೀವೇನು ಚೇಂಜಸ್ ಆಗ್ತಿದ್ದೀರಾ ನಿಮ್ಮ ಲೈಫಲ್ಲಿ ಅಂತ ನಿಮಗೆ ಕರೆಕ್ಟಾಗಿ ಗೊತ್ತಿದ್ದರೆ ಸಾಕು ಸ್ನೇಹಿತರೆ. ಹಾಗಾಗಿ ದಯವಿಟ್ಟು ಚಿಕ್ಕ ಪುಟ್ಟ ಚೇಂಜಸನ್ನು ಮಾಡ್ಕೊಳ್ಳಿ. ನಾನು ಹೇಳೋದು ನೀವೇನು ಡೈಲಿ 7 ಗಂಟೆಗೆ ಹೇಳ್ತಾ ಇದ್ದೀರಾ, ಬೆಳಗ್ಗೆ 3 ಗಂಟೆಗೆ ಎದ್ಬಿಟ್ಟು ನಿಮ್ಮ ಲೈಫ್ನ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ಚಿಕ್ಕ ಪುಟ್ಟ ಬದಲಾವಣೆಗಳಿಂದ ಕೂಡ ನಮ್ಮ ಲೈಫಲ್ಲಿ ಎಷ್ಟೊಂದು ಚೇಂಜಸ್ ಆಗುತ್ತೆ. ಬಟ್ ನಾವೇನು ಮಾಡ್ತೀವಿ ಗೊತ್ತಾ, ಆ ಚಿಕ್ಕ ಪುಟ್ಟ ಚೇಂಜಸ್ಸನ್ನು ನಾವು ಗಮನ ಕೊಡೋದೇ ಇಲ್ಲ. ಏನೋ ದೊಡ್ಡದಾಗಿ ಮಾಡಿದರೆ ಮಾತ್ರ ಅದರಲ್ಲಿ ಚೇಂಜಸ್ನ ನಾವು ನೋಡೋಕ್ಕಾಗೋದು ಅಥವಾ ಅದರಿಂದ ನಮಗೆ ಬೆನಿಫಿಟ್ ಸಿಗುತ್ತೆ. ಈ ಥರ ನಮ್ಮದೇ ಒಂದು ನಾವು ಇಮ್ಯಾಜಿನ್ ವರ್ಲ್ಡಲ್ಲಿ ಇದ್ದೇ ಬಿಡ್ತೀವಿ. ಸೊ ಬಟ್ ಅದರಿಂದ ಆಚೆ ಬರೋಕ್ಕೂ ಆಗಲ್ಲ. ಇನ್ನು ಬಂದರೂ ಕೂಡ ನಾವು ಅದನ್ನ ತುಂಬ ದಿನ ಕನ್ಸಿಸ್ಟೆಂಟಾಗಿ ಫಾಲೋ ಮಾಡೋಕ್ಕಾಗಲ್ಲ. ಹಾಗೆ ನಾನು ಇನ್ನೊಂದು ಹೇಳೋದೇನೆಂದರೆ, ನಿಮಗೆ ಈಗ ನೀವೇನೋ ಒಂದು ಫಾಲೋ ಮಾಡ್ತಾ ಇದ್ದೀರಾ ಅಥವಾ ಏನೋ ಒಂದು ಲೈಫ್ ಸ್ಟೈಲ್ಗೆ ನೀವು ಅಡ್ಜಸ್ಟ್ ಆಗಬೇಕು ಅಂತ ಇದ್ದೀರಾ ಅಂತ ಅಂದಿದ ತಕ್ಷಣ ಅದನ್ನ ಶುರು ಮಾಡಿದಾಗ ಶುರುವಲ್ಲಿ ಯಾರಿಗೂ ಏನೂ ಅಪ್ಡೇಟ್ ಮಾಡೋಕ್ಕೆ ಹೋಗಬೇಡಿ. ಆವಾಗ ನೀವು ಇನ್ ಕೇಸ್ ಫೇಲ್ಯೂರ್ ಆಗ್ತೀನಿ ಅಥವಾ ಅವ್ರಿಗೆ ಹೇಳ್ಬಿಟ್ಟಿದ್ದೀನಿ ಅವ್ರೇನಾದ್ರು ಅಂದರೆ ಅಂತ ಹೇಳಿ ಆ ಥರ ನೀವು ತುಂಬಾ ಕಾನ್ಷಿಯಸ್ ಆಗಿ ಹೋಗ್ಬಿಡ್ತೀರಾ. ನಿಮ್ಮ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡೋದಕ್ಕಿಂತ ಬೇರೆಯವ್ರು ಏನಂತಾರೋ ಅನ್ನೋ ಚಿಂತನೆ ನಿಮಗೆ ಜಾಸ್ತಿ ಬಂದುಬಿಡುತ್ತೆ. ಹಾಗಾಗಿ ಅವ್ರವ್ರ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಟು ಇಟ್ಸ್ ಓಕೆ, ಪರವಾಗಿಲ್ಲ, ನಾನು ಇಷ್ಟು ಮಟ್ಟಿಗಾರು ಬದಲಾಗಿದ್ದೀನಲ್ಲ ಅಂತ ಖುಷಿ ಪಡಿ. ಹಾಗೆಯೇ ತುಂಬ ಸಲ ಹೇಳೋದು, ನಿಮಗೆ ಯಾರು ತುಂಬ ಸಲ ವೆಲ್ವಿಷರ್ ಅಂತ ಅಂದ್ಕೊಂಡಿರ್ತೀರ ಅವ್ರು ಯಾವಾಗಲೂ ಹಾಗೆ ಇರ್ತಾರೆ ಅಂತ ಕೂಡ ಹೇಳೋಕ್ಕಾಗಲ್ಲ. ಇನ್ನು ನೀವು ಅಂದ್ಕೊಂಡಿರ್ತೀರ ಅವರು ನಿಮ್ಮ ವೆಲ್ವಿಷರ್ ಹೌದು ಅಲ್ವೋ ಅನ್ನೋದನ್ನು ಕೂಡ ನಿಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಸಮಯ ಬೇಕಾಗಬಹುದು. ಹಾಗಾಗಿ ನಿಮಗೆ ಯಾರು ರಿಯಲಾಗಿ ಸಪೋರ್ಟ್ ಮಾಡ್ತಾರೆ ಅಂತ ನಿಮಗೆ ಅನಿಸುತ್ತೆ ಅಂಥವ್ರ ಹತ್ರ ಶೇರ್ ಮಾಡ್ಕೊಳ್ಳೋದಾರೆ ಮಾಡ್ಕೊಳ್ಳಿ. ಬಟ್ ಬಿ ಕೇರ್ಫುಲ್, ನಿಮಗೆ ಅವರು ಟ್ರೂ ಆಗಿ ಸಪೋರ್ಟ್ ಮಾಡೋರು ಆಗಿರಬೇಕು, ಓಕೆನಾ. ಇಲ್ಲ ಅಂತಂದರೆ ಬೆಸ್ಟ್ ಯಾರ ಹತ್ರನೂ ಏನು ಶೇರ್ ಮಾಡಬೇಡಿ. ನಿಮ್ಮ ಒಂದು ಗ್ರೋತಿಗೆ ಏನೆಲ್ಲ ಮಾಡ್ಕೋಬೇಕು ಅದನ್ನು ನೀವು ಗಮನ ಇಟ್ಕೊಂಡು ಮಾಡ್ಕೊಳ್ಳಿ ಅಷ್ಟೇ, ಓಕೆನಾ ಸ್ನೇಹಿತರೆ. ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಐ ಹೋಪ್ ನನ್ನ ಈ ಒಂದು ವ್ಲಾಗ್ಸ್ಗಳು ನಿಮಗೆ ಇಷ್ಟ ಆಗ್ತಿರ್ಬೋದು ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.